ಅಧ್ಯಕ್ಷರೇ, ಸಹೋದರ ಸಹೋದರಿಯರೇ, ಈ ದಿವಸ ನನಗಿಲ್ಲಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಿಟಿ ಲಾಡ್ಜಿನ ಎಲ್ಲ ಅಧಿಕಾರ ವರ್ಗದವರಿಗೂ ಮತ್ತು ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇದು ಎರಡನೆಯ ಉಪನ್ಯಾಸ ನಾನು ಯಾರು ಎಂಬುದರ ಮೇಲೆ. ಈ ಭೂಮಿಯಲ್ಲಿ ಮಾನವನ ಇತಿಹಾಸ ಪ್ರಾರಂಭವಾಗಂದಿನಿಂದಲೂ ಕೂಡ ಈ ಪ್ರಶ್ನೆ ಪ್ರತಿಯೊಬ್ಬ ಮಾನವ ಅಂದರೆ ಸ್ತ್ರೀ ಪುರುಷರ ಮುಂದುಗಡೆ ನಿಂತಿರುವ ಪ್ರಶ್ನೆ. ನಾನು ಯಾರು? ಇದನ್ನೇ ಬೇರೆ ತರಹ ಉಪನಿಷತ್ತುಗಳು ಹೇಳುತ್ತೆ. 108 ಉಪನಿಷತ್ತುಗಳು ಕೂಡ ಮ್ಯಾನ್ ನೋ ದೈ ಸೆಲ್ಫ್, ಮನುಷ್ಯನೇ ನಿನ್ನನ್ನು ನೀನು ತಿಳಿದುಕೋ. ಇದು ಉಪನಿಷತ್ ಮಹಾವಾಕ್ಯಗಳ ಸಂದೇಶ, ಸಾರಾಂಶ. ಹಿಂದಿನ ಉಪನ್ಯಾಸದಲ್ಲಿ ಸ್ಥೂಲ ದೇಹ ಎಂದರೆ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಎರಡು ಸೇರಿಕೊಂಡು ಸ್ಥೂಲ ದೇಹ. ನಮಗೆ ಒಟ್ಟು 7 ದೇಹಗಳಿವೆ. ಮೊದಲನೆಯದು ಅನ್ನಮಯ ಕೋಶ, ಎರಡನೆಯದು ಪ್ರಾಣಮಯ ಕೋಶ, ಮೂರನೆಯದು ಕಾಮದೇಹ ಅಥವಾ ಭಾವನಾ ದೇಹ, ನಾಲ್ಕನೆಯದು ಚಿಂತನಾ ಮನಸ್ಸು, ರೂಪ ಮನಸ್ಸು ಅಥವಾ ಕೆಳಗಿನ ಮನಸ್ಸು, ಐದನೆಯದು ಮೌನ ಮನಸ್ಸು. ಇದನ್ನು ಥಿಯೋಸಾಫಿಕಲ್ ಪರಿಭಾಷೆಯಲ್ಲಿ ಸುಮಾರು 40-45 ವರ್ಷಗಳ ಹಿಂದೆ ಅಂದು ನಾಯಕರಾಗಿದ್ದವರು ಅರೂಪ ಮನಸ್ಸು ಎಂಬುದು ಹೆಚ್ಚು ಅರ್ಥಗರ್ಭಿತವಾಗಿರುತ್ತೆ ಅಂತ ಹೇಳಿ ಈ ಭಾಗವನ್ನು ಅರೂಪ ಮನಸ್ಸು ಅಂತಲೂ ಕರೆದಿದ್ದಾರೆ. ಇದಕ್ಕೆ ಕಾರಣ ರೂಪ ಅಂದರೆ ಸಂಕಲ್ಪ ರೂಪ. ನಮ್ಮ ಒಂದೊಂದು ಯೋಚನೆಯೂ ಒಂದೊಂದು ಸಂಕಲ್ಪ, ಈ ಸಂಕಲ್ಪಕ್ಕೊಂದು ರೂಪ ಇದೆ, ಈ ಸಂಕಲ್ಪಕ್ಕೊಂದು ಇತಿಹಾಸ ಇದೆ. ಆದರೆ ಅರೂಪ ಮನಸ್ಸು, ಇದನ್ನ ಕಾರಣದೇಹ ಅಂತಲೂ ಕರೀತಾರೆ ಥಿಯೋಸಾಫಿಕಲ್ ಪರಿಭಾಷೆಯಲ್ಲಿ. ಇಲ್ಲಿ ರೂಪ ಇಲ್ಲ, ಯಾವ ಸಂಕಲ್ಪವೂ ಇಲ್ಲ. ಸಂಕಲ್ಪಗಳೆಲ್ಲ ಚಿಂತನಾ ಮನಸ್ಸಿನ ತುದಿಯಲ್ಲಿ ನಿಂತು ಹೋಗುತ್ತೆ. ಸಂಕಲ್ಪಾತೀತವಾದ ಈ ಅರೂಪ ಮನಸ್ಸು, ಈ ಹೆಸರು ಕೂಡ ತುಂಬ ಸಮಂಜಸವಾಗಿದೆ. ಯಾವ ಸಂಕಲ್ಪ ರೂಪವೂ ಎಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲವೋ, ಯಾವ ಸಂಕಲ್ಪ ರೂಪವು ಯಾವ ಕ್ಷೇತ್ರಕ್ಕೆ ಅಥವಾ ಯಾವ ಭಾಗಕ್ಕೆ ಪ್ರವೇಶ ಮಾಡಲು ಸಾಧ್ಯವಿಲ್ಲವೋ ಅದು ಕಾರಣದೇಹ. ಅದಕ್ಕೂ ಊರ್ಧ್ವ ಸ್ಥಿತಿಯಲ್ಲಿ ಅನುಭಾವ ದೇಹ ಇದೆ, ಅದಿನ್ನೂ ನಮ್ಮಲ್ಲಿ ದೇಹ ಆಗಿಲ್ಲ, ಅಸ್ಪಷ್ಟವಾಗಿ ರಚನೆಯಾಗಿದೆ. ಅದಕ್ಕೂ ಊರ್ಧ್ವ ಸ್ಥಿತಿಯಲ್ಲಿ 7ನೇದು ಆತ್ಮಕೋಶ, ಆತ್ಮಪ್ರಭೆ. ಆತ್ಮ ದೇಹ ಇಲ್ಲ, ಇದು ದೇಹ ಅಲ್ಲ. ಇಟ್ ಈಸ್ ಅನ್ ಆರಾ ಆಫ್ ಆತ್ಮ. ಆತ್ಮನ ಒಂದು ಪ್ರಭೆ. ಈ ಆತ್ಮ ಪ್ರಭೆ ಆತ್ಮನ ಸುತ್ತಲೂ ಇದೆ. ಸದ್ಯದಲ್ಲಿ ಇದು ನಮ್ಮ ಮೂಲ. ಸೃಷ್ಟಿ ಮಾನವನನ್ನು ಹೊರತಂದ ಮೇಲೆ
ನಿರ್ಮಾಣ ದೇವತೆಗಳು ಒಬ್ಬೊಬ್ಬ ಮನುಷ್ಯನಿಗೂ ಸಪ್ತ ದೇಹಗಳ ರಚನೆಯಾಗುವುದನ್ನು ನೋಡಿಕೊಂಡ ಮೇಲೆ ಮಾನವ ಎಲ್ಲಿಂದ ಹೊರಟ್ನೋ, ಯಾವನ ಪ್ರಜ್ಞೆ ಎಲ್ಲಿಂದ ಪ್ರಾರಂಭವಾಗಿ ಮತ್ತೆ ಎಲ್ಲಿ ಕೊನೆಯಾಗುತ್ತೋ ಆ ಆತ್ಮ ಪ್ರಭೆ, ನಮ್ಮೆಲ್ಲರ ಪ್ರಜ್ಞೆಗೆ ಮೂಲ ಇದು. ಆತ್ಮನ ಪ್ರಜ್ಞೆ ಆತ್ಮಕೋಶ ಅಥವಾ ಪ್ರಭೆ ಇದರಿಂದ ಹೊರಮುಖವಾಗುತ್ತೆ, ಹೊರಮುಖವಾಗಿ ಕೆಳಗಿಳಿಯುತ್ತೆ. ಪ್ರಜ್ಞೆಯ ಅವರೋಹಣ ಮತ್ತು ಪ್ರಜ್ಞೆಯ ಆರೋಹಣ. ಈ ಅವರೋಹಣದಲ್ಲಿ ನಮ್ಮ ಆ ಪ್ರಜ್ಞೆ ಒಂದೇ ಕೆಳಗಿಳಿಯೋದಿಲ್ಲ. ಪ್ರಜ್ಞೆ, ರೂಪ, ಲೈಫ್, ಫಾರ್ಮ್ ಅಂಡ್ ಕಾನ್ಷಿಯಸ್ನೆಸ್. ಪ್ರಜ್ಞೆ, ಚೈತನ್ಯ ಮತ್ತು ರೂಪ, ಇವು ಮೂರು ಕೆಳಗಿಳಿಯಕ್ಕೆ ಶುರುವಾಗುತ್ತೆ. ಈ ಭೂಮಂಡಲಕ್ಕೆ ನಾವು ಇಳಿದು ಬರೋವರೆಗೂ ಇವು ಮೂರು ಒಟ್ಟಿಗೆ ಬರುತ್ತೆ. ಇದು ಪೀಠಿಕೆಯಾಗಿ ನಾನು ಹೇಳಿಬಿಟ್ರೆ ಮುಂದೆ ಉಪನ್ಯಾಸ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ. ನಮ್ಮ ಆತ್ಮನಿಗೂ ಮೂಲ, ಜೀವಾತ್ಮನಿಗೂ ಮೂಲ ಇದನ್ನ ಪುರುಷಾತ್ಮ ಅಂತ ಕರೀತಾರೆ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಫೋಹತ್ ಅಂತಾರೆ. ಅಂದರೆ ಈ ಫೋಹತ್ ಅನ್ನೋ ಪದಕ್ಕೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ 136 ಬೇರೆ ಬೇರೆ ಅರ್ಥಗಳಿವೆ. ಪದ ಒಂದೇ. ನಾನೀಗ ಬರೀತಾ ಇರೋ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಫೋಹತ್ ಅನ್ನೋ ಪದವನ್ನು ಹಾಗೆ ಇರಿಸ್ಕೊಂಡು ಯಾವ್ಯಾವ ಅರ್ಥದಲ್ಲಿ ಅದನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ HPB ಅವರು ಉಪಯೋಗಿಸಿದ್ದಾರೆ ಅನ್ನೋದನ್ನು ಬರೆದರೆ ಅದೊಂದು 15-20 ಪೇಜಿನ ಅಧ್ಯಾಯವಾಗುತ್ತೆ. ಇದನ್ನು ಮೊದಲಲ್ಲೇ ಯಾಕೆ ಬರೀಲಿಲ್ಲ ಅಂದರೆ ಇದನ್ನು ಮೊದಲಲ್ಲೇ ಬರೆದ್ಬಿಟ್ರೆ ಓದೋರಿಗೆ ಬೇಜಾರಾಗ್ಬಿಡುತ್ತೆ. ಆಸಕ್ತಿ ಇರೋದನ್ನೆಲ್ಲ ಓದಿ ಮುಗಿದ ಮೇಲೆ ಕೊನೆಯಲ್ಲಿ ಇದನ್ನು ಓದಿದ್ರೆ ಇದರ ಬರೆಯೋ ಉದ್ದೇಶವಾದರೂ ಇಷ್ಟೇ. ಇಂಗ್ಲಿಷ್ ಬಲ್ಲವರು ಯಾರಾದರೂ ಈ ಪುಸ್ತಕವನ್ನು, ಕನ್ನಡ ಪುಸ್ತಕವನ್ನು ಓದಿದರೆ ಈ ಫೋಹತ್ ಮೇಲಿನ ಅಧ್ಯಾಯವನ್ನು ಅವರು ತಿರುವಿ ಹಾಕಿದ್ದೇ ಆದರೆ ಅವರಿಗೆ ಸೀಕ್ರೆಟ್ ಡಾಕ್ಟ್ರಿನ್ ಓದಬೇಕು ಅನ್ನೋ ಕುತೂಹಲ ಬರುತ್ತೆ. ಅಂಥವರಿಗೆ ಈ ಅಧ್ಯಾಯ ಸಹಾಯ ಮಾಡುತ್ತೆ. ಕಾರಣ ಮೋಸ್ಟ್ ಕನ್ಫ್ಯೂಸಿಂಗ್ ಥಿಂಗ್ ಇನ್ ಸೀಕ್ರೆಟ್ ಡಾಕ್ಟ್ರಿನ್ ಈಸ್ ದಿ ವರ್ಡ್ ಫೋಹತ್. ತುಂಬಾ ಸಂಶಯಕ್ಕೆ ಎಡೆಮಾಡಿಕೊಡುವಂತಹ ಒಂದು ಪದ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಫೋಹತ್ ಅನ್ನೋದು. ಲೆಕ್ಕ ಹಾಕಿದೆ ನಾನು, 136 ಕಡೆ ಬರುತ್ತೆ ಒಟ್ಟು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಫೋಹತ್ ಅನ್ನೋ ಪದ. ನಾನು ಇಲ್ಲಿ ಬಿಟ್ಬಿಡ್ತೀನಿ ಇದನ್ನು. ಆಮೇಲೆ ನಾನು ಹೇಳ್ಕೊಂಡ್ರೆ ಸೀಕ್ರೆಟ್ ಡಾಕ್ಟ್ರಿನ್ಗೆ ಹೋಗ್ತೀನಿ, ನೀವು ಸುಖವಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಇವರು ಸಿಟಿ ಲಾಡ್ನವ್ರು ಧಾರಾಳವಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಧ್ಯಾನ ಮಾಡಬಹುದು. ನಿಮ್ಮ ಧ್ಯಾನಾಸಕ್ತವಾದ ಮನಸ್ಸು, ಧ್ಯಾನಯುತವಾದ ಮುಚ್ಚಿದ ಕಣ್ಣು, ತಿರುಗಿದ ತಲೆ, ನಿಮ್ಮ ತಲೆಯ ಮೇಲೆ ನಾನು ಉಪನ್ಯಾಸ ಹೋಗ್ತಾರೆ. ಹಾಗಾಗಬಾರ್ದು ಅಂತ ಇನ್ನೊಂದು ಮುಂದಕ್ಕೆ ಹೋಗೋದಿಲ್ಲ. ಒಂದು ಭಾಗ ಆಗಲೇ ಹೇಳಿದಾಗೆ ಲೈಫ್, ಫಾರ್ಮ್ ಅಂಡ್ ಕಾನ್ಷಿಯಸ್ನೆಸ್ ಟುಗೆದರ್ ಡಿಸೈನ್. ಪ್ರಾಣ, ರೂಪ ಮತ್ತು ಚೈತನ್ಯ ಇವು ಮೂರು ಕೆಳಗಿಳಿಯುತ್ತೆ. ಇದರ ಜೊತೆಗೆ ಮತ್ತೊಂದು ಪುರುಷಾತ್ಮನಿಂದ ಇಳಿಯುತ್ತೆ. ಕಾರಣ ಪುರುಷಾತ್ಮ ಅನುಪಾದಕ ಲೋಕದಿಂದ ಕೆಳಗಿಳಿಯೋಕ್ಕಾಗೋಲ್ಲ.
ಅದಕ್ಕೆ ತನ್ನ ಒಂದು ಭಾಗವನ್ನು ಕೆಳಗೆ ಕಳಿಸ್ತಾನೆ. ಅದು ಜೀವಾತ್ಮ ಮತ್ತು ದೇಹಾತ್ಮ. ಜೀವಾತ್ಮ ಅಂದರೆ ಆತ್ಮನ ಪ್ರಭೆ, ಬುದ್ಧಿದೇಹ ಮತ್ತು ಕಾರಣದೇಹ. ಇವು ಮೂರೂ ಸೇರಿಕೊಂಡು ಜೀವಾತ್ಮ. ಈ ಜೀವಾತ್ಮನೂ ಕೂಡ ನಮ್ಮ ಕಾರಣದೇಹದ ತುದಿಯಲ್ಲಿ ನಿಂತು ಬಿಡ್ತಾನೆ. ಅಲ್ಲಿಂದ ಕೆಳಗೆ ಇಳಿಯೋದಕ್ಕೆ ಇವನಿಗಾಗೋದಿಲ್ಲ. ಹಿ ಹ್ಯಾಸ್ ಹಿಸ್ ಓನ್ ಲಿಮಿಟೇಷನ್. ಇವನಿಗೆ ಒಂದು ಪರಿಮಿತಿ ಇದೆ. ಅದಕ್ಕೋಸ್ಕರ ಜೀವಾತ್ಮ ತನ್ನ ಒಂದು ಭಾಗವನ್ನೇ ಕೆಳಗೆ ಕಳಿಸ್ತಾನೆ. ಆ ಒಂದು ಭಾಗ ಯೋಚನಾ ಮನಸ್ಸು ಅಥವಾ ರೂಪ ಮನಸ್ಸಿನಲ್ಲಿ ಮನೋದೇಹವಾಗಿ, ರೂಪ ಮನೋದೇಹವಾಗಿ ಕಾಮದೇಹಕ್ಕಿಳಿದಾಗ ಕಾಮದೇಹದ ಕೋಶವಾಗಲಿ ಅಥವಾ ಕಾಮದೇಹವಾಗಲಿ ಭೂಲೋಕಕ್ಕೆ ಬಂದಾಗ ಎರಡು ದೇಹಗಳಾಗಿತ್ತು, ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ. ಇದು ನಮ್ಮ ಪುರುಷಾತ್ಮ ತನ್ನ ಅಂಶವನ್ನ ಕೆಳಗೆ ಕಳುಹಿಸಿದ್ರ ಚಿತ್ರ. ಕೆಳಗಿನಿಂದ ದೇಹಾತ್ಮ ಮತ್ತು ಜೀವಾತ್ಮ, ಇದು ಒಂದು ಭಾಗ. ಮತ್ತೊಂದು ಭಾಗ ಪ್ರತಿ ಪುರುಷಾತ್ಮನು ತನ್ನ ಒಂದು ಸೂತ್ರವನ್ನು ಕೆಳಗೆ ಕಳಿಸ್ತಾನೆ. ಸೂತ್ರ ಅಂದರೆ ದಾರ. ಸೂತ್ರ ಅನ್ನೋದಕ್ಕೆ ಇನ್ನೊಂದರ್ಥ, ಅತ್ಯಂತ ಹ್ರಸ್ವ ಸ್ಥಿತಿಯಲ್ಲಿ ಒಂದು ಪೂರ್ಣಾರ್ಥವನ್ನ 4 ಪದಗಳಲ್ಲಿ ಹೇಳುವಂಥದ್ದು ಸೂತ್ರ. ಪತಂಜಲಿ ಯೋಗ ಸೂತ್ರ, ಹೀಗೆ ಕೆಲವು ಸೂತ್ರಗಳಿವೆ. ಈ ಸೂತ್ರ ದಾರ, ಪುರುಷಾತ್ಮನಿಂದ ಹೊರಟ ದಾರ ನಮ್ಮ ಪ್ರಾಣಮಯ ಕೋಶದವರೆಗೂ ಇಳಿಯುತ್ತೆ. ಇದು ಆತ್ಮ ಪರಮಾಣು ಲೋಕದಲ್ಲಿ ನಿಂತು ಬಿಡುತ್ತೆ. ನಮ್ಮ ಸ್ಥೂಲ ದೇಹಕ್ಕೆ ಸಪ್ತ ಉಪದೇಹಗಳಿವೆ. ಇದು ಸಪ್ತ ಉಪಲೋಕಗಳಿಂದಾಗಿದೆ ನಮ್ಮ ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ. ಈ ಪ್ರಾಣಮಯ ಕೋಶದ ತುದಿಯವರೆಗೂ ಬಂದು ನಿಲ್ಲುತ್ತೆ ಈ ಸೂತ್ರಾತ್ಮ. ಆಗ ನಿರ್ಮಾಣ ದೇವತೆಗಳು ಅಂತ ಒಂದು ಗುಂಪು ದೇವತೆಗಳು ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ. ಒಬ್ಬೊಬ್ಬ ಮನುಷ್ಯ ಎಳೆದಾಗಲೂ ಕೂಡ ಅವನ ದೇಹಗಳನ್ನೆಲ್ಲ ಸೃಷ್ಟಿ ಮಾಡುವರು ನಿರ್ಮಾಣ ದೇವತೆಗಳು. 2 ಭಾಗ, ಒಂದು ಕಡೆ ನಿರ್ಮಾಣ ದೇವತೆಗಳು, ಇನ್ನೊಂದು ಕಡೆ ಕರ್ಮ ದೇವತೆಗಳು. ಕರ್ಮ ದೇವತೆಗಳಿಗೆಲ್ಲರಿಗೂ ಅಧಿಪತಿ ಮಹಾಚೋಹನ್ ಅಂತ ಹೇಳ್ತಾರೆ. ಮಹಾಚೋಹನ್ ಅಂದ್ರೆ ಮಹರ್ಷಿ ಅಂತ. ಆ ಮಹಾಚೋಹನ್ 5 ವಿಭಾಗದ ಮನುಷ್ಯರ 5 ಶಾಖೆಗಳಿಗೆ ಅಧಿಪತಿ. ಈ ಸೂತ್ರಾತ್ಮ ಕೆಳಗಿಳಿದು ಬಂದ ಮೇಲೆ ಈ ನಿರ್ಮಾಣ ದೇವತೆಗಳು ಒಂದೊಂದು ಲೋಕದ ಅಣು ಪರಮಾಣು ಉಪಲೋಕದಲ್ಲಿ ಒಂದು ಪರಮಾಣುವನ್ನು ತೆಗೆದು ಆ ಸೂತ್ರಕ್ಕೆ ಅಂಟಿಸ್ತಾರೆ. ಹೀಗೆ ನಿರ್ವಾಣ ಅಥವಾ ಆತ್ಮಲೋಕದಲ್ಲಿ ಒಂದು ಶಾಶ್ವತ ಬೀಜಾಣು ಅಂತ ಕರೆದಿದ್ದಾರೆ ಅದನ್ನು, ಪರ್ಮನೆಂಟ್ ಐಟಮ್ ಅಂತ. ಶಾಶ್ವತ ಬೀಜಾಣು ಅಂದ್ರೆ ಯಾವ ಅಣು, ಪರಮಾಣು ಉಪಲೋಕದಲ್ಲಿ ಬೇಕಾದಷ್ಟು ಪರಮಾಣುಗಳಿವೆ. ಪರಮಾಣು ಅಂದ್ರೆ ಆಟಮ್ ಅಂತ, ಅಣು ಅಂದ್ರೆ ಮಾಲಿಕ್ಯೂಲ್ ಅಂತ. ನಾವು ಅಣು ಅಂತ ಕನ್ನಡದಲ್ಲಿ ಹೇಳಿದ್ರೆ ಅದು ಆಟಮ್ ಆಗೋದಿಲ್ಲ, ಮಾಲಿಕ್ಯೂಲ್ ಆಗುತ್ತೆ. ಮಾಲಿಕ್ಯೂಲ್ ಅಂದ್ರೆ ಪ್ರತಿಯೊಂದು ಅಣುವಿನ ಸುತ್ತಲೂ ಇನ್ನೂ ಹೆಚ್ಚು ಬೇರೆ ಅಣುಗಳು ಸೇರ್ಕೊಂಡಾಗಿರೋ ಒಂದು
ಮಾಲಿಕ್ಯೂಲ್, ಅಣು ಸಮುದಾಯ. ಹಾಗೆ ನಿರ್ವಾಣ ಅಥವಾ ಆತ್ಮಲೋಕದಲ್ಲಿ ಒಂದು ಪರಮಾಣುವನ್ನು ತೆಗೆದುಕೊಂಡು ಈ ಸೂತ್ರಕ್ಕೆ ಸೇರಿಸ್ತಾರೆ. ಹಾಗೆಯೇ ಇನ್ನೂ ಕೆಳಗಿಳಿದು ಬಂದಾಗ ಬುದ್ಧಿ ಲೋಕದಲ್ಲಿ ಮೇಲಿನ 7ನೇ ಪರಮಾಣು ಉಪಲೋಕದಲ್ಲಿ ಒಂದು ಪರಮಾಣುವನ್ನು ತೆಗೆದುಕೊಂಡು ಆ ಸೂತ್ರಕ್ಕೆ ಅಂಟಿಸ್ತಾರೆ. ಹಾಗೆ ಮನೋಲೋಕಕ್ಕಿಳಿದಾಗ ಅರೂಪ ಮನಸ್ಸಿನ ತುದಿಯಲ್ಲಿ, ಕಾರಣ ಮನಸ್ಸಿನ ತುದಿಯಲ್ಲಿ ಒಂದು ಪರಮಾಣುವನ್ನ ಈ ಸೂತ್ರಕ್ಕೆ ಅಂಟಿಸ್ತಾರೆ. ಮತ್ತೆ ರೂಪ ಮನಸ್ಸಿನ ಮಟ್ಟಕ್ಕೆ ಇಳಿದಾಗ ನಮ್ಮ ರೂಪ ಮನಸ್ಸು ಕೆಳಗಿನ ಮನೋಲೋಕದ 4 ಉಪಲೋಕಗಳಿಂದ ಆಗಿದೆ. ಮೇಲಿನ 3 ಉಪಲೋಕಗಳಿಂದ ನಮ್ಮ ಕಾರಣ ದೇಹ ಅಥವಾ ಅರೂಪ ಮನಸ್ಸಾಗಿದೆ. ಈ ರೂಪ ಮನಸ್ಸಿನಲ್ಲಿ ಶಾಶ್ವತ ಬೀಜಾಣು ಇಲ್ಲ. ಕಾರಣ ಇದು 4ನೇ ಉಪಲೋಕ ಮೇಲಿನಿಂದ. ಆದ್ದರಿಂದ ಇಲ್ಲಿ ಒಂದು ಪರ್ಮನೆಂಟ್ ಯೂನಿಯನ್ ಅಂತ ಮಾಡ್ತಾರಂತೆ ನಿರ್ಮಾಣ ದೇವತೆಗಳು. ಶಾಶ್ವತವಾಗಿರುವ ಒಂದು ಮಾನಸಿಕ ಸಮುದಾಯದ ಭಾಗ. ಇನ್ನೂ ಕೆಳಗಿಳಿದಾಗ ಕಾಮ ದೇಹದಲ್ಲಿ 7ನೇ ಉಪಲೋಕವಾದಂತಹ ಕೆಳಗಿನಿಂದ ಪರಮಾಣು ಉಪಲೋಕದಲ್ಲಿ ಒಂದು ಪರಮಾಣುವನ್ನು ತೆಗೆದು ಇದಕ್ಕೆ ಅಂಟಿಸ್ತಾರೆ. ಹಾಗೆಯೇ ಭೂಲೋಕದಲ್ಲಿ ಪ್ರಾಣಮಯ ಕೋಶದ ತುದಿಗೆ ಬಂದು ನಿಂತಾಗ ಅಲ್ಲಿ ಈ ಸ್ಥೂಲ ಲೋಕದ 7ನೇ ಉಪಲೋಕ ಅಥವಾ ಪರಮಾಣು ಉಪಲೋಕದಿಂದ ಒಂದು ಅಣುವನ್ನು ತೆಗೆದುಕೊಂಡು ಅದಕ್ಕೆ ಅಂಟಿಸ್ತಾರೆ. ಇವು 5 ದೇಹ ಬೀಜಗಳು. ಇದನ್ನು ಶಾಶ್ವತ ದೇಹ ಬೀಜಗಳು ಅಂತ ಮಾಡಿದ್ದಾರೆ. ನಾನು ಈ ಉಪನ್ಯಾಸ ಮಾಲೆಯಲ್ಲಿ ಆದಷ್ಟು ಥಿಯಾಸಫಿಯ ಒಳಮುಖವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ವಿಭಾಗಗಳಲ್ಲಿ ಮಾತನಾಡೋರು ಬೇಕಾದಷ್ಟು ಜನ ಇದ್ದಾರೆ. ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಾವು ಹೆಚ್ಚು ಥಿಯಾಸಫಿಯ ತತ್ವಗಳನ್ನು ತಿಳಿದುಕೊಳ್ಳಬೇಕು. ಇದನ್ನ ಸೂತ್ರಾತ್ಮ ಅಂತ ಕರೀತಾರೆ. ಈ ಸೂತ್ರಾತ್ಮ ಮನುಷ್ಯ ಜೀವನ್ಮುಕ್ತನಾಗುವವರೆಗೂ ಜನ್ಮ ಜನ್ಮಕ್ಕೂ ಹೋಗೋದಿಲ್ಲ. ಜನ್ಮ ಜನ್ಮಕ್ಕೂ ಈ ಸೂತ್ರಾತ್ಮ ಆ ದೇಹವೆತ್ತಿದ ಆತ್ಮನ ಜೊತೆಯಲ್ಲೇ ಹೋಗುತ್ತೆ. ದೇಹಕ್ಕೆ ಮರಣ ಬರುತ್ತೆ, ಪ್ರಾಣಮಯ ಕೋಶಕ್ಕೆ ಮರಣ ಬರುತ್ತೆ, ಕಾಮದೇಹಕ್ಕೆ ಮರಣ ಬರುತ್ತೆ, ರೂಪದೇಹಕ್ಕೆ ಮರಣ ಬರುತ್ತೆ. ಈ ಸೂತ್ರಾತ್ಮನಿಗೆ ಮರಣ ಇಲ್ಲ. ಇದು ಎಲ್ಲಿವರೆಗಿರುತ್ತೆ? ಮನುಷ್ಯ ಜೀವನ್ಮುಕ್ತನಾಗುವವರೆಗಿರುತ್ತೆ. ಆ ಜೀವನ್ಮುಕ್ತನಾದಾಗ ಸೃಷ್ಟಿಯಲ್ಲಿ ಎಷ್ಟು ತ್ಯಾಗವನ್ನೇ ಆಧಾರವಾಗಿಟ್ಟಿದ್ದಾರೆ. ಯಾರಿಟ್ಟಿರೋದೇನು? ಸೌರ ಬ್ರಹ್ಮಾಂಡೇಶ್ವರನೇ ಇರಿಸಿದ ದೇವರ ಯೋಜನೆ. ಈ ಸೌರ ಬ್ರಹ್ಮಾಂಡದಲ್ಲಿ ಯಜ್ಞ ಅಂದರೆ ತ್ಯಾಗ. ತ್ಯಾಗದ ಮೇಲೆ ಸರ್ವಸ್ವವು ನಿಂತಿದೆ. ಅತ್ಯಂತ ಅತೀತವಾದ ವರ್ಣನೆ ಮಾಡಕ್ಕಾಗದೇ ಇರುವಂತಹ ತ್ಯಾಗ ಯಾವುದು ಅಂದರೆ ಆದಾಗ ಈ ಸೂತ್ರಾತ್ಮನನ್ನು ಬಿಸಾಡಬೇಕಾಗಿದೆ. ಯಾವ ಸೂತ್ರಾತ್ಮನನ್ನ ನಮ್ಮ ಆತ್ಮ ನನ್ನದು 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 ಅಂತ ಹೇಳ್ಕೊಂಡು ಬರ್ತಾನೋ ಮೊದಲನೇ ಜನ್ಮದಿಂದ ಜೀವನ್ಮುಕ್ತನಾಗುವ ಕೊನೆಯ ಜನ್ಮದವರೆಗೂ ಆ ಸೂತ್ರಾತ್ಮವನ್ನೆಲ್ಲ ಬಿಸಾಡಬೇಕಾಗುತ್ತೆ. ವಾಟ್ ಎ ಗ್ರೇಟ್ ಸ್ಯಾಕ್ರಿಫೈಸ್! ಇದು ಎಂತಹ ದೊಡ್ಡ ತ್ಯಾಗ! ಜನ್ಮ ಜನ್ಮಕ್ಕೂ ಇದನ್ನು ಬೆಳೆಸಿ ವೃದ್ಧಿ ಮಾಡಿ
ಜೀವನ್ಮುಕ್ತನಾಗುವ ಹೊತ್ತಿಗೆ ಈ ಸೂತ್ರವಾಗಿರೋದಿಲ್ಲ, ಇದು ಒಂದು ದೊಡ್ಡ ಪ್ರಭೆಯಾಗುತ್ತೆ. ಆತ್ಮ ಎಷ್ಟು ಪ್ರಭಾವಯುತವಾಗಿದ್ದಾನೋ ಈ ಸೂತ್ರವು ಹಾಗೆ ಪ್ರಭಾವಯುತವಾಗುತ್ತೆ. ಜೀವನ್ಮುಕ್ತನಾಗಿ ಜೀವನ್ಮುಕ್ತಾತೀತ ಸ್ಥಿತಿಗೆ ಹೋಗೋದಕ್ಕೆ ಮುಂದೆ ಕಾಲಿಟ್ಟಾಗ ಇದನ್ನ ಬಿಸಾಡಬೇಕು. ನಾನು ಎಷ್ಟೋ ಸಲ ಇದನ್ನು ಓದ್ದಾಗೆಲ್ಲ ಅನ್ಕೊಳ್ತೀನಿ, ಎಷ್ಟು ದೊಡ್ಡ ತ್ಯಾಗ ಇದೆ. ಒಂದು ಜನ್ಮದ್ದಲ್ಲ, ಸಹಸ್ರಾರು ಜನ್ಮಗಳ ಸಾಧನೆಯಿಂದ ಬೆಳೆಸಿ ವಿಕಾಸ ಮಾಡಿಕೊಂಡು ಬಂದಂಥ ಈ ಸೂತ್ರಾತ್ಮನನ್ನ ಶಾಶ್ವತ ದೇಹ ಬೀಜಗಳೊಡನೆ ಬಿಸಾಡಬೇಕಾಗುತ್ತೆ. ಕಾರಣ ಇಲ್ಲಿಗೆ ಕೊನೆ. ಜೀವನ್ಮುಕ್ತರಾಗುವವರೆಲ್ಲರೂ ಲೆಡ್ಬಿಟ್ರು ಬರೀತಾರೆ. 7ರಲ್ಲಿ 6 ಭಾಗದ ಜೀವನ್ಮುಕ್ತರು ಈ ಸೂತ್ರಾತ್ಮವನ್ನ ಬಿಸಾಡ್ಬಿಡ್ತಾರೆ. ಇದು ಬಿಸಾಡಿದ ಮೇಲೆ ಮತ್ತೆ ಈ ಪ್ರಪಂಚದಲ್ಲಿ ಜನ್ಮ ಎತ್ತಕ್ಕೆ ಸಾಧ್ಯವಿಲ್ಲ. ಕೆಲವರು ಉಳಿಸ್ಕೊಳ್ತಾರಂತೆ, ಆ ಉಳಿಸ್ಕೊಳ್ಳೋರು ಆಗಾಗ ಜನ್ಮ ಎತ್ತಾರೆ. ಅವತಾರ ಪುರುಷರು, ಕೃಷ್ಣ, ಕ್ರೈಸ್ಟ್, ಜೀಸಸ್ ಅಲ್ಲ, ಜೀಸಸ್ ಕ್ರೈಸ್ಟ್. ಜೀಸಸ್ ಅನ್ನೋನು ಕ್ರೈಸ್ಟ್ಗೆ ದೇಹ ಕೊಟ್ಟವನು. ಆ ಶಿಷ್ಯನ ದೇಹದ ಮೂಲಕ ಕ್ರೈಸ್ಟ್ ಕೆಲಸ ಮಾಡ್ತಾನೆ. ಆದ್ದರಿಂದ ಜೀಸಸ್ ಅಂತ ಹೇಳಿಬಿಟ್ರೆ ಕ್ರೈಸ್ಟ್ ಅರ್ಥ ಆಗೋದಿಲ್ಲ. ಜೀಸಸ್ ಕ್ರೈಸ್ಟ್ ಅನ್ಬೇಕು, ಇಲ್ಲ ಬರೀ ಕ್ರೈಸ್ಟ್ ಅಂತ ಹೇಳಬೇಕು. ಹೀಗೆ ಇದು ನಮ್ಮ ಹ್ರಸ್ವವಾಗಿ ಸ್ಥೂಲವಾಗಿ ಹೇಳ್ತಾ ಇರೋ ಚಿತ್ರ. ಮನುಷ್ಯ ಅಂದ್ರೆ ಇವನು ದೇಹಾತ್ಮ, ಜೀವಾತ್ಮ, ಪುರುಷಾತ್ಮ, ಸೂತ್ರಾತ್ಮ. ಇದು 4 ಆಯ್ತು. ಪುರುಷಾತ್ಮ, ಜೀವಾತ್ಮ, ದೇಹಾತ್ಮ, ಸೂತ್ರಾತ್ಮ. ಇವೆಲ್ಲಕ್ಕೂ ಮೂಲವಾದ ಯಾವುದು? ಪರಮಾತ್ಮ. ಈ ಪಂಚಾತ್ಮ ಸ್ವರೂಪರು ನಾವು. ಪರಮಾತ್ಮನಿಂದ ಹೊರಟು ಉಳಿದ 4 ಸ್ಥಿತಿಗಳನ್ನು ಪಡಿತೇವೆ. ಅವು ಜೀವಾತ್ಮ, ದೇಹಾತ್ಮ, ಸೂತ್ರಾತ್ಮ ಮತ್ತು ಪುರುಷಾತ್ಮ. 4, ಪರಮಾತ್ಮ 1, 5. ಈ ಪಂಚಾತ್ಮ ಸ್ವರೂಪರು ನಾವು. ಇದನ್ನಿಷ್ಟಕ್ಕೆ ಇವತ್ತು ಹೇಳಿಬಿಡ್ತೇನೆ. ಕಾರಣ ಮುಂದಿನ ಉಪನ್ಯಾಸಗಳಲ್ಲಿ ಇದಕ್ಕೆ ರೆಫರ್ ಮಾಡಬೇಕಾಗುತ್ತೆ. ಹೊಸಬರು ಪ್ರತಿಯೊಂದು ಉಪನ್ಯಾಸಕ್ಕೂ ಬರ್ತಿದ್ರೆ ಪ್ರಾಯಶಃ ಮತ್ತೆ ನಾನು ಹೇಳಕ್ಕಾಗೋದಿಲ್ಲ. ಬಂದವರೆಲ್ಲರೂ ಮೊದಲಿಂದ ಕೊನೆ ತನಕಲೂ ಒಬ್ರು ತಪ್ಪದೆ ಬಂದ್ರೆ ಥಿಯಾಸಫಿಯ ಒಂದು ಒಳಮುಖ ಮತ್ತು ಹೊರಮುಖ ಎರಡೂ ನೋಡಿದಾಗ ಸಾಧ್ಯವಾಗುತ್ತೆ. ಹೀಗೆ ನಾವು ಅವರೋಹಣ ಇಳಿದು ಬಂದಿದ್ದೇವೆ. ನಾವೀಗ ಹೊರಟಿರೋದು ಆರೋಹಣ. ನಾನು ಯಾರು ಅನ್ನುವ ಪ್ರಶ್ನೆಗೆ 2 ಉತ್ತರ. ನಾನು ಇದು ಹೌದು, ನಾನು ಇದಲ್ಲ. ಅನೇಕ ವೇದಾಂತ ಸಂಘಗಳಲ್ಲಿ ಇವಾಗ ಶಂಕರಾಚಾರ್ಯರು ತೆಗೆದುಕೊಂಡ್ರು ಕೂಡ ಅವರು ನೇತಿ 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 ಅಂತ ಹೇಳುತ್ತಾರೆ. ದೇವರನ್ನು ಹುಡುಕುವುದು, ಆತ್ಮನನ್ನು ಹುಡುಕುವುದು ಹೇಗೆ? ನೇತಿ. ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ನಿಷೇಧ ಮಾರ್ಗದಲ್ಲಿ ನಾನಲ್ಲ ನಾನಲ್ಲ ಅಂತ ಹೇಳ್ಕೊಂಡು ಹೋಗುವುದು. ನಿಷೇಧ ಮಾರ್ಗ ಮಾತ್ರ ಸಾಲದು. ಇದು ನಾನಲ್ಲ ಅಂದಾಕ್ಷಣಕ್ಕೆ ಆ ದೇಹವನ್ನು ಬಿಸಾಡಕ್ಕಾಗೋದಿಲ್ಲ.
ಅದಕ್ಕೆ ಈಗ ನಾನು ಹೊರಟಿರೋ ವಿಧಾನ ಇದು ನಾನು ಹೌದು, ಆದರೆ ಇದು ನಾನಲ್ಲ. ಹೋದ ಉಪನ್ಯಾಸದಲ್ಲಿ ದೇಹದಲ್ಲಿ ಅತ್ಯಂತ ಕೆಳಗಿನ ದೇಹವಾದ ಸ್ಥೂಲ ದೇಹವನ್ನು ತೆಗೆದುಕೊಂಡು ಈ ಸ್ಥೂಲ ದೇಹದಲ್ಲಿರುವ ಎರಡು ವಿಭಾಗ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳನ್ನು ಅರ್ಧ ಬಂದು ನಿಂತಿದ್ದು. ನಮ್ಮ ಥಿಯೋಸಾಫಿಕಲ್ ನಾಯಕರು 100 ವರ್ಷಗಳ ಹಿಂದೆ ಬರೆದ ಪುಸ್ತಕಗಳಲ್ಲಿ ಅಲ್ಲಿಂದೀಚೆಗೆ ಯೋಗಿ ಜನರಾಯದಾಸರು ಬರೆದಿರೋ ಪುಸ್ತಕಗಳಲ್ಲಿ ಕೂಡ ಆ ದಿನದವರೆಗೆ ಎಷ್ಟು ವಿಜ್ಞಾನ ಮುಂದುವರೆದಿತ್ತೋ ಆ ವಿಜ್ಞಾನವನ್ನು ಜೊತೆಗೆ ಸೇರಿಸ್ಕೊಂಡು ಹೋಗಿದ್ದಾರೆ. ಅಂದರೆ ಥಿಯಾಸಫಿ ಅಥವಾ ಬ್ರಹ್ಮವಿದ್ಯೆಯ ಬೆಳಕಿನಲ್ಲಿ ವಿಜ್ಞಾನವನ್ನು ಸೇರಿಸಿಕೊಂಡಿದ್ದಾರೆ. ವಿಜ್ಞಾನದ ಬೆಳಕಿನಲ್ಲಿ ಬ್ರಹ್ಮವಿದ್ಯೆ ಅಲ್ಲ. ಇಂಗ್ಲಿಷ್ನಲ್ಲಿ ತಮಾಷೆ ಹೇಳ್ತಾರೆ, ಸೈನ್ಸ್ ಹ್ಯಾಸ್ ಪ್ರೂಫ್ ಬಟ್ ನೋ ಸರ್ಟೆಂಟಿ. ಸ್ಪಿರಿಚುಯಾಲಿಟಿ ಹ್ಯಾಸ್ ಸರ್ಟೆಂಟಿ ಬಟ್ ನೋ ಪ್ರೂಫ್. ವಿಜ್ಞಾನಕ್ಕೆ ಒಂದು ಪ್ರೂಫ್ ಇದೆ, ಸಿದ್ಧಾಂತ ಇದೆ, ಆದರೆ ಅದು ಯಾವಾಗಲೂ ಇಲ್ಲ, ಬದಲಾಗ್ತಾ ಇರುತ್ತೆ. ಅಧ್ಯಾತ್ಮ ಪ್ರಜ್ಞೆಯಲ್ಲಿ ಶಾಶ್ವತತೆ ಇದೆ. ನಾನು ಆಗುಂಬೆ ದಾರಿಯಲ್ಲಿ ಹೊರಟು ಸಂಜೆ ಹೊರತು ಶುದ್ಧವಾದ ಆಕಾಶ ಇರುವಾಗ ಅರಬ್ಬಿ ಸಮುದ್ರದ ಕಡೆ ಹೋಗುವಾಗ ಒಂದು 50 ಮೈಲಿ ದೂರದಿಂದಲೇನೆ ಸೂರ್ಯನ ಕೆಂಪಗಿರುವ ಕಿರಣಗಳು ಆ ರಸ್ತೆ ಒಳಗೆಲ್ಲ ಕೆಂಪಿಗೆ ಕಾಣ್ತಿರುತ್ತೆ. ಸಮುದ್ರದ ದಡಕ್ಕೆ ಹೋಗ್ತಾ ಇರೋ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಸಮುದ್ರದಲ್ಲಿ ಸೂರ್ಯಾಸ್ತಮಯವನ್ನು ನೋಡ್ತಾ ಇರುವಾಗ ಒಬ್ಬ ವಿಜ್ಞಾನಿ ಬಂದು ಬೆಂತಟ್ಟಿ, ಗಿವ್ ಮೀ ಎ ಲಿಟಲ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್, ಪುಟ್ ಇಟ್ ಇನ್ ಟು ಮೈ ಟೆಸ್ಟ್ ಟ್ಯೂಬ್, ಐ ವಿಲ್ ಟೇಕ್ ಇಟ್ ಅಂಡ್ ಟೆಸ್ಟ್ ಇಟ್ ಇನ್ ಮೈ ಲ್ಯಾಬೊರೇಟರಿ. ಈ ಟೆಸ್ಟ್ ಟ್ಯೂಬ್ನೊಳಗೆ ನಿನ್ನ ಅನುಭವ ಹಾಕು, ನಾನು ಲ್ಯಾಬೊರೇಟರಿ ತಗೊಂಡೋಗಿ ಇದನ್ನು ಪರೀಕ್ಷೆ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಕಾರಣ, ಆ ಸೂರ್ಯಾಸ್ತಮಯವನ್ನು ಅರಬ್ಬಿ ಸಮುದ್ರದಲ್ಲಿ ನೋಡ್ತಾ ಇರುವಾಗ ಆದ ಅನುಭವ ಅದ್ವಿತೀಯವಾದದ್ದು. ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಸ್ಪಿರಿಚುಯಾಲಿಟಿ ಹ್ಯಾಸ್ ಸರ್ಟನ್ಟಿ ಬಟ್ ನೋ ಪ್ರೂಫ್. ಸೈನ್ಸ್ ಹ್ಯಾಸ್ ಪ್ರೂಫ್ ಬಟ್ ನೋ ಸರ್ಟನ್ಟಿ. ನಾನು ಸೈನ್ಸ್ಗೆ ಹೋಗಲ್ಲ, ಆಗಾಗ ಸ್ವಲ್ಪ ತಗೊಳ್ತೀನಿ. ಇಲ್ಲಿ ಹೇಳಕ್ಕೆ ಬಂದಿದ್ದೇನೆಂದರೆ, ಥಿಯೋಸಾಫಿಕಲ್ ಸೊಸೈಟಿಯ ದಿವ್ಯ ದೃಷ್ಟಿ ಇರುವಂತಹ ನಾಯಕರು ಈ ದಿವಸ ಈ ಕೈಪಿಡಿಗಳನ್ನು ಬರೆದಿದ್ದರೆ ಇಲ್ಲಿಯವರೆಗೆ ಬೆಳೆದಿರುವ ವಿಜ್ಞಾನವನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ರು. ಅಂದು ಎಷ್ಟು ಬೆಳೆದಿತ್ತೋ ಅಷ್ಟಕ್ಕೆ ಮಾತ್ರ ಇವರು ಸ್ಥಾನ ಕೊಟ್ಟಿದ್ದಾರೆ. ಅಲ್ಲಿಂದೀಚೆಗೆ ವಿಜ್ಞಾನ ಬಹಳ ದೂರ ಹೊರಟೋಗಿದೆ. ಅನೇಕ ವಿಭಾಗದ ವಿಜ್ಞಾನ ಕ್ಷೇತ್ರದಲ್ಲಿ ಅಧ್ಯಾತ್ಮ ಮತ್ತು ವಿಜ್ಞಾನ ಹತ್ತಿರ ಆಗ್ತಾ ಇದೆ. ಅಧ್ಯಾತ್ಮ ಮುಂದಕ್ಕೆ ಬರ್ತಾ ಇಲ್ಲ, ವಿಜ್ಞಾನ ಅಧ್ಯಾತ್ಮದ ಕಡೆಗೆ ಹೋಗ್ತಾ ಇದೆ. ಆಯಾ ಸಂದರ್ಭ ಬಂದಾಗ ಅದನ್ನು ನಾನು ಸೇರಿಸ್ಕೊಂಡು ಹೇಳ್ತೇನೆ. ಹಿಂದಿನ ಉಪನ್ಯಾಸದಲ್ಲಿ ಅರ್ಧ ದಾರಿ ಹೋಗಿದ್ದು. ಅನ್ನಮಯ ಕೋಶ ಅಂದರೇನು, ಪ್ರಾಣಮಯ ಕೋಶ ಅಂದ್ರೇನು. ಈ ಅನ್ನಮಯ ಕೋಶವನ್ನು ನಾವು ಪೂರ್ತಿ ತಿಳಿದುಕೊಳ್ಬೇಕಾದ್ರೆ ಈ ದಿವಸ ಇಂದು ಮೆದುಳು ವಿಜ್ಞಾನ ನಾಗಲೋಟದಿಂದ ಹೋಗ್ತಾ ಇದೆ. ಸುಮಾರು 50 ವರ್ಷಗಳಿಂದ ಸಂಶೋಧನೆ ನಡೆಸಿ
ಇತ್ತೀಚೆಗೆ ಈಗ ಒಂದು 10-15 ವರ್ಷದಿಂದ ವೇಗವಾಗಿ ಹೋಗ್ತಾ ಇದೆ ಬ್ರೈನ್ ಸೈನ್ಸ್. ನಾವು ಸ್ಥೂಲ ದೇಹ, ಅನ್ನಮಯ ಕೋಶ, ಇದು ನಾನು ಅನ್ನೋದು ಹೇಳೋ ಒಂದು ಭಾಗ. ನಾನಲ್ಲ ಅನ್ಬೇಕಾದ್ರೆ ಇದರ ಪೂರ್ತಿ ಸ್ವರೂಪವನ್ನು ನಾವು ತಿಳಿದುಕೊಂಡು ಆಮೇಲೆ ಇದು ನಾನಲ್ಲ ಅಂತ ಹೇಳಬೇಕಾಗುತ್ತೆ. ಅರ್ಧಂಬರ್ಧ ಇದ್ದು ಅದನ್ನು ನಾನಲ್ಲ ಅಂದ್ರೆ ಬಿಟ್ಟು ಹೋಗಕ್ಕಾಗಲ್ಲ. ಈಗ ಮೆದುಳಿನ ವಿಭಾಗವನ್ನು ನಾವೆಷ್ಟೋ ತಿಳ್ಕೋಬೇಕಾಗುತ್ತೆ, ಬಹುಮಟ್ಟಿಗೆ ತಿಳ್ಕೋಬೇಕಾಗುತ್ತೆ. 1974ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಒಂದು ದೊಡ್ಡ ಬುಕ್ ಶಾಪ್ ಹೋದೆ. ಅಲ್ಲಿ ಹೋದ್ರೆ ಮುಂದುಗಡೆ ಒಂದು 40 ಪುಸ್ತಕ, ಒಂದರ ಪಕ್ಕದಲ್ಲಿ ಒಂದು ಅದೇ ಪುಸ್ತಕ ಇಟ್ಟಿದ್ರು. ದಟ್ಸ್ ದಿ ಬಿಸಿನೆಸ್ ಟ್ಯಾಕ್ಟಿಕ್ಸ್ ಆಫ್ ಬುಕ್ ಸೆಲ್ಲರ್ಸ್ ಇನ್ ದಿ ವೆಸ್ಟ್. £3 ಯೂನಿವರ್ಸ್, £3 ಯೂನಿವರ್ಸ್, ಒಂದು 40 ಪುಸ್ತಕ, 45 ಇತ್ತು. ಓದ್ಕೊಂಡು ಹೋದೆ. £3 ಕೊನೆಗೆ ಹೋಗೋ ಹೊತ್ತಿಗೆ ಐ ವಾಸ್ ಇಂಡಾಕ್ಟ್ರಿನೇಟೆಡ್. ಆ ತಕ್ಷಣ ಆ ಪುಸ್ತಕ ಕೊಂಡ್ಕೊಂಡೆ. ಅದನ್ನ ಮನೆಗೂ ತಗೊಂಡು ಬಂದೆ, ಇಲ್ಲಿಗೂ. ಆ ಪುಸ್ತಕವೇ ನಮ್ಮ ಮನೆಯೊಳಗಿಲ್ಲ. ಇನ್ಯಾರು £3 ಯೂನಿವರ್ಸ್ ತಗೊಂಡು ಹೋಗ್ಬಿಟ್ರೆ ಗೊತ್ತಿಲ್ಲ ಇದುವರೆಗೆ. ಆ ಪುಸ್ತಕ ಮನೆಗೆ ತಗೊಂಡು ಹೋಗಿ ಅದರ ಇಂಟ್ರೊಡಕ್ಷನ್ ಓದಿದೆ. ಅದರಲ್ಲಿ ಬರೀತಾನ ಅವನು, ಆ ದೊಡ್ಡ ನ್ಯೂರಾಲಜಿಸ್ಟ್, ಮೆದುಳು ವಿಜ್ಞಾನಿ. ಅಲಾಸ್, man carries £3 universe ever since his birth. He was born with £3 universe. He moves with £3 universe. He sleeps with £3 universe. Alas, when he dies, he will have understood very little of this £3 universe. ಈ £3 ಯೂನಿವರ್ಸ್ ಅನ್ನೇ ಬಿಟ್ಬಿಟ್ಟು ಸತ್ತು ಹೋಗ್ತಾನೆ. ಆದರೆ ಈ £3 ಯೂನಿವರ್ಸ್ ಅನ್ನ ಸ್ವಲ್ಪ ಭಾಗವಾದರೂ ಇವನು ಅರ್ಥ ಮಾಡ್ಕೊಂಡಿರಲ್ವಲ್ಲ. ಆ ಮೆದುಳಿನ ಸರ್ವಶಕ್ತಿ, ಸರ್ವಸ್ಥಿತಿಯು ಕೂಡ ನಾಶವಾಗಿ ಹೋಗುತ್ತಲ್ಲ. ಅಲಾಸ್ ಅಂತ, ಅಯ್ಯೋ ಅಂತ ಬರೀತಾನೆ. ಆ £3 ಯೂನಿವರ್ಸ್ ಯಾವ್ದು ಹೇಳಿ? ತಲೆ. ಈ ಮೆದುಳು ವಿಜ್ಞಾನಿಗಳು ಮೆದುಳನ್ನ ಸಾಧಾರಣವಾಗಿ 2 ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್, ಎಡ ಮೆದುಳು ಮತ್ತು ಬಲ ಮೆದುಳು. ಎಡ ಮೆದುಳು ತಾರ್ಕಿಕ ಮೆದುಳು, ಭಾಷೆಗಳ ಕೇಂದ್ರವಿರುವ ಮೆದುಳು, ಯೋಜನಾ ಶಕ್ತಿಯನ್ನು ಹೊಂದಿರುವ ಮೆದುಳು, ಯೋಜನೆಯನ್ನು ಹಾಕಿಕೊಳ್ಳುವ ಮೆದುಳು. ಇವೆಲ್ಲ ಎಡಗಡೆಯ ಮೆದುಳು. ಬಲಗಡೆಯ ಮೆದುಳನ್ನ ಮೆದುಳು ವಿಜ್ಞಾನಿಗಳೇ ಹೆಸರು ಕೊಟ್ಟಿದ್ದಾರೆ, ಇಂಟ್ಯೂಟಿವ್ ಬ್ರೈನ್ ಅಂತ. ಇದು ಅನುಭವ ಮೆದುಳು. ಸದ್ಯದಲ್ಲಿ ನಮ್ಮ ವಿದ್ಯಾಭ್ಯಾಸ, ನಮ್ಮ ಕುಟುಂಬದ ಸಂಸ್ಕಾರ, ಸಮಾಜದ ಸಂಸ್ಕಾರ, ನಾವು ತೆಗೆದುಕೊಳ್ಳುವ ಉದ್ಯೋಗದಿಂದ ಬರುವ ಅನುಭವದ ಸಂಸ್ಕಾರ, ಇವೆಲ್ಲವೂ ಎಡಮೆದುಳಿಗಾಗುತ್ತೆ. ಬಹಳ ಸ್ವಲ್ಪ ಬಲಮೆದುಳು ಬೆಳೆದಿದೆ ನಮ್ಮೊಳಗೆಲ್ಲ. ವಿದ್ಯಾಭ್ಯಾಸ ಕ್ರಮದಲ್ಲಿ ಬಲಮೆದುಳಿಗೆ ಯಾವ ಒತ್ತೂ ಇಲ್ಲ. ಇದು ವಿಕಾಸವಾಗಬೇಕಾದ್ರೆ ಅನುಭವ ಬಂದು ಇಳಿಬೇಕಲ್ಲಿಗೆ. ಅನುಭವದ ಲೋಕದ ಅನುಭವ ದೇಹದ ಪ್ರಜ್ಞೆ ಕೆಳಗಿಳಿದು ಬಂದು ಮೆದುಳಿನ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡಿ ಬಲ ಮೆದುಳನ್ನ ವಿಕಾಸ ಮಾಡಬೇಕು. ನಮ್ಮ ಮೆದುಳಿನೊಳಗಡೆ ಎಷ್ಟು ನರಾಣು ಇದೆ ಅಂತ ಹೇಳ್ತೀರಾ?
ನರಾಣುಗಳು ಎಷ್ಟಿದೆ ಈ ಮೆದುಳಿನಲ್ಲಿ? 1500 ಕೋಟಿ ನರಾಣುಗಳಿವೆ. 15 ಬಿಲಿಯನ್ ನ್ಯೂರಾನ್ಸ್. ಎಷ್ಟು? 1500 ಕೋಟಿ ನರಾಣುಗಳಿವೆ. ಇಟ್ ಇಸ್ ದಿ ಗ್ರೇಟೆಸ್ಟ್ ಟ್ರೆಷರ್. ಅತ್ಯಂತ ಉತ್ತಮವಾದಂಥ ನಮ್ಮ ಖಜಾನೆ ಇದು. ಇದರಲ್ಲಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ನರಾಣುಗಳು ಸಾಯುತ್ತೆ. ವೃದ್ಧಾಪ್ಯದಲ್ಲಿ ಎಷ್ಟು ಹೆಚ್ಚು ನರಾಣುಗಳು ಸಾಯುತ್ತೆ. ನಿಮ್ಮ ಮನೆಯಲ್ಲಿ ನನ್ನಂಥ ಮುದುಕರು ನೋಡಿರ್ತೀರಿ ನೀವು, ಚಿಕ್ಕ ವಯಸ್ಸದವರು. ಕೈನೊಳಗೆ ವಾಚ್ ಇಟ್ಕೊಂಡು ಎಲ್ಲಿಗೆ ನಾನು ವಾಚು ಅಂತ ಮನೆಯೆಲ್ಲ ಹುಡುಕ್ತಾರೆ. ಎಡಗೈಯಲ್ಲಿ ಕಾಫಿ ಕುಡಿತಾ ಕುಡಿತಾ ನಾನು ಕಾಫಿ ಕುಡಿತಿದ್ದೇನೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಕಾರಣ ನರಾಣುಗಳು ಸಾಯ್ತಾ ಹೋಗುತ್ತೆ. ವೃದ್ಧಾಪ್ಯ ಬಂದಾಗ ಹೆಚ್ಚು ನರಾಣುಗಳು ಸಾಯುತ್ತೆ. ಶಾರ್ಟ್ ಮೆಮರೀಸ್ ಸತ್ತು ಹೋಗುತ್ತೆ, ಲಾಂಗ್ ಮೆಮರೀಸ್ ಇರುತ್ತೆ. ಒಬ್ಬ ಮುತ್ತಜ್ಜನ ಅಜ್ಜನ ಚಿತ್ರ ಕೂತ್ಕೊಂಡ್ರೆ ಮೊಮ್ಮಕ್ಕಳಿಗೆ ಬೇಜಾರದ. ಯಾಕೆಂದ್ರೆ ನಾನು ನಿನ್ನಷ್ಟು ವಯಸ್ಸಿನವನಿದ್ದಾಗ ಶುರು ಮಾಡಿದ್ರೆ ಮೊಮ್ಮಗಳು ಆ ಕಡೆ ಈ ಕಡೆ ಓಡೋಗ್ಬಿಡ್ತಾನೆ. ಏನು ಉಳಿದ ಜ್ಞಾಪಕ ಇರಲ್ಲ ಇವನಿಗೆ. ನಿನ್ನೆ ಆಗಿದ್ದು ಜ್ಞಾಪಕ ಇರಲ್ಲ, ಇವತ್ತಾಗಿದ್ದು ಜ್ಞಾಪಕ ಇರಲ್ಲ. ತಾನು 7-8 ವರ್ಷ ಆಗಿದ್ದಾಗ ಅನುಭವ ಎಲ್ಲ ಜ್ಞಾಪಕ ಇರುತ್ತೆ. ಇನ್ನೊಂದೇನೆಂದರೆ, ಈ ನರಾಣುಗಳು ಸತ್ತರೆ ಹೊಸ ನರಾಣುಗಳು ಬರೋದಿಲ್ಲ. ಎಷ್ಟು ನರಾಣುಗಳು ಸಾಯುತ್ತೋ ಆಗೋಯ್ತಷ್ಟೇ, ಮತ್ತೆ ಹೊಸದಾಗಿ ಬರೋದಿಲ್ಲ. ನೋಡಿ ಎಷ್ಟು ಶ್ರೇಷ್ಠವಾದ ನಮ್ಮ ಮೆದುಳು, ತಲೆ. ಇದರ ಪರಮ 100 ನರಾಣುಗಳನ್ನು ಆದಷ್ಟು ಕಡಿಮೆ ಸಾಯೋ ಹಾಗೆ ನಮ್ಮ ಅಭ್ಯಾಸ ಬಲ ಇರಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಕೊಡ್ತಾ ಡ್ರಗ್ಸ್ ತಗೊಳ್ಳೋದು, ಗ್ಯಾಂಬ್ಲಿಂಗ್, ಇನ್ನೂ ಕೆಲವು ದುಶ್ಚಟಗಳನ್ನು ಕಲ್ತ್ಕೊಂಡವರಲ್ಲಿ 40-45 ವರ್ಷ ತುಂಬೋದ್ರೊಳಗೆ ಬೇಕಾದಷ್ಟು ನರಾಣುಗಳು ಸತ್ತೋಗ್ಬಿಡುತ್ತೆ. ಅವರು ವಯಸ್ಸಿನಲ್ಲಿ 45, ಮೆದುಳಿನಲ್ಲಿ 95 ಆಗ್ಬಿಟ್ಟಿರ್ತಾರೆ. ಇಲ್ಲಸ್ಟ್ರೇಟೆಡ್ ವೀಕ್ಲಿ ಒಳಗೆ ಒಂದು ಫ್ರಂಟ್ನಲ್ಲಿ ಒಂದು ಪೇಜ್ ಹಾಕಿದ್ದ. ಏನು ಎಲ್ಲ 16 ವರ್ಷ, 18 ವರ್ಷ, 20 ವರ್ಷದವ್ರು ಎಲ್ಲರೂ ಥಿಕ್ ಗ್ಲಾಸಸ್ ಹಾಕೊಂಡಿರೋದು. ಆದ್ದರಿಂದ ಈ ನರಾಣುಗಳನ್ನು ಬಹಳ ಹುಷಾರಾಗಿ ಕಾಪಾಡ್ಕೋಬೇಕು. ಮತ್ತೆ ಮೆದುಳು ವಿಜ್ಞಾನಿಗಳು ಏನು ಹೇಳ್ತಾರೆ, ಈ ಮೆದುಳಿನಲ್ಲಿರುವ ನರಾಣುಗಳ ಶಕ್ತಿ, ಸಾಮೂಹಿಕ ಶಕ್ತಿ ಇದೆಯಲ್ಲ, ಇದರಲ್ಲಿ 15% ಆರ್ 1/7, 15% ಭಾಗ ಅಥವಾ 1/7 ಭಾಗವನ್ನು ನಾವು ಉಪಯೋಗಿಸ್ಕೊಂಡ್ರೆ ನಾವೇನು ಸಾಧನೆ ಮಾಡಬಹುದು ಜೀವನದಲ್ಲಿ. ಏಕಕಾಲದಲ್ಲಿ 40 ಭಾಷೆಗಳನ್ನು ಕಲಿಯಬಹುದು. ಅದೇ ಕಾಲದಲ್ಲಿ 16 ಪೋಸ್ಟ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್ಸ್ ಪಾಸ್ ಮಾಡಬಹುದು. MCom, MSc, MA. ಇಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂಥ ಸೋವಿಯತ್ ಯೂನಿಯನ್ ಅಥವಾ ಅಮೆರಿಕ ದೇಶದ ಎನ್ಸೈಕ್ಲೋಪೀಡಿಯಾ, ದೊಡ್ಡ 5-6 ವಾಲ್ಯೂಮ್ ಇರುತ್ತೆ. ಅದರಲ್ಲಿ ಮೊದಲನೇ ಪದದಿಂದ ಕೊನೆಯ ಪದವರೆಗೆ ಬೈಹಾರ್ಟ್ ಮಾಡಬಹುದು. ಇಷ್ಟು ಶಕ್ತಿ ನಮ್ಮ ಮೆದುಳಿನಲ್ಲಿ 7/7 1 ಭಾಗ ಉಪಯೋಗಿಸಿದ್ರೆ ಸಾಕು. ಆದರೆ ಈ ಉಪನ್ಯಾಸ ಮುಗಿದ ಮೇಲೆ ಹೋಗ್ತಾ ಅದೇನು ಹೇಳಿದ್ರಲ್ಲ ಅವರು,
ಅದು ಮೆದುಳಿನಲ್ಲಿ ಎಷ್ಟಿರುತ್ತೋ ಅಂತ ಹೇಳಿ ಪಕ್ಕದಲ್ಲಿ ಯಾರು ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಗತಿ ದೇವರೇ ಗತಿ. ಏನು ಹೇಳಿದ್ರು ಅವರು? ಎಷ್ಟು ಹೇಳಿದ್ರು? 15 ಲಕ್ಷ ಅಲ್ವೇ? ಅಲ್ಲ. 1500 ಲಕ್ಷನ? ಅಲ್ಲ, 1500 ಕೋಟಿ. ಏನು ಅವ್ರು ನೋಡಕ್ಕೆ ಹೋಗಿದ್ರ? ಹೇಗೆ ಹೇಳ್ತಾರೆ? ಈ ತರಹ ವಾದ ಮಾಡಿಕೊಂಡು ಅರ್ಥ ಮಾಡ್ಕೊಳ್ದೆ, ಗೊತ್ತು ಮಾಡ್ಕೊಳ್ದೆ, ತಿಳ್ಕೊಳ್ದೆ ಇರೋವಂಥ ಅವಿವೇಕಗಳು ನಾವೇ ಜಾಸ್ತಿ. ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ, ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನಾವಿಷ್ಟು ಮಾತ್ರ ಜ್ಞಾಪಕ ಇದೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ನರಾಣುಗಳನ್ನು ಬೆಳೆಸ್ಕೊಂಡಿದ್ದೇವೆ ಅನ್ನೋದಕ್ಕೆ ನಮಗೆ ಗೊತ್ತಾಗುತ್ತೆ. ಇದು ಒಂದು ಭಾಗ. ಸ್ಥೂಲ ದೇಹ ಅಥವಾ ಅನ್ನಮಯ ಕೋಶ ಇದು ನಾನಲ್ಲ, ಇದು ನಾನು ಅನ್ನುವ ಒಂದು ದಾರಿಯಲ್ಲಿ ಹೊರಟಾಗ ಇದು ನಾನು ಅನ್ನುವುದಕ್ಕೆ ಇದರ ಸಕಲ ಶಕ್ತಿಗಳು ಸೇರ್ಕೊಳ್ಳುತ್ತೆ. ಈ ಎರಡು ಮೆದುಳಿಗೂ ಮಧ್ಯೆ ಒಂದು ಸೇತುವೆ ಇದೆ. ಅದನ್ನು ಕಾರ್ಪಸ್ ಕ್ಯಾಲೋಸಮ್ ಅಂತ ಹೇಳ್ತಾರೆ ಮೆದುಳು ವಿಜ್ಞಾನಿಗಳು. ಕಾರ್ಪಸ್ ಕ್ಯಾಲೋಸಮ್ ಅನ್ನೋದು 150 ಮಿಲಿಯನ್ ನರ್ವ್ ಫೈಬರ್ಸ್ನಿಂದ ಮಾಡಿದ್ದಾರೆ. ಸೂಕ್ಷ್ಮವಾದ ನರಾಣುಗಳು 150 ಮಿಲಿಯನ್ ಅಂದರೆ 15 ಕೋಟಿ ಅತ್ಯಂತ ಸೂಕ್ಷ್ಮವಾದ ನರಾಣುಗಳಿಂದ ಈ ಬ್ರೈನ್ ಸೇತುವೆ ಮಾಡಿದ್ದಾರೆ. ಎರಡಕ್ಕೂ ಮಧ್ಯೆ ಇರೋ ಸೇತುವೆ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಆ ತಕ್ಷಣ ಅತ್ಯಂತ ದಕ್ಷತೆಯಿಂದ ಅದು ಕೆಲಸ ಮಾಡಿದೆ. ಇದು ಮೆದುಳು ವಿಜ್ಞಾನದ ಒಂದು ಭಾಗ. ಇನ್ನೊಂದು ವಿಭಾಗ ಥಿಯೋಸಾಫಿಕಲ್ ಸೊಸೈಟಿಯ ಗ್ರಂಥಗಳನ್ನು ಓದಿದವರಿಗೆ ಬಹಳ ಸಹಾಯಕವಾಗುತ್ತೆ. ಅದೇನೆಂದರೆ, ಮನುಷ್ಯ ಮರಣಾನಂತರ ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ಯಾವನ ಒಬ್ಬ ನಿದ್ದೆ ಕೆಡಿಸ್ಬಿಟ್ರೆ ಮುಂದಿನ ಜನ್ಮದಲ್ಲಿ ತಿಗಣೆ ಆಗ್ಬಿಡ್ತಾನಂತೆ. ಎಷ್ಟು ಸುಖ ನೋಡಿ. ಸಿಕ್ಕಾಕೊಳ್ಳೋ ತನಕ ಬೇಕಾದಷ್ಟು ರಕ್ತ ಕುಡಿಬಹುದು. ಆ ತಿಗಣೆಗೆ ಗೊತ್ತಿರೋ ಪ್ರಪಂಚ ಯಾವುದು? ಹಾಸಿಗೆ, ಮಾಲಕೊಳ್ಳೋ ಒಂದು ದೇಹ ಅಷ್ಟೇ ಅದು ಗೊತ್ತಿರೋದು. ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ, ನಾನು ಇದಕ್ಕೆ ಹೇಳೋಕೆ ಹೋಗಲ್ಲ. ಇದನ್ನು ಹೀಗೆ ಹೇಳ್ತೀನಿ, ಅದು ಇರಬಹುದು ಅಥವಾ ಅದಲ್ಲ. ಮನುಷ್ಯ ಹೋದ ಮೇಲೆ ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಅನ್ನೋದಕ್ಕೆ ಇವತ್ತು ಮೆದುಳು ವಿಜ್ಞಾನ ಸಾಕಾದಷ್ಟು ಪೋಷಣೆ ಕೊಟ್ಟಿದೆ. ಅಂದರೆ ಇನ್ನೊಂದು ವಿಭಾಗದ ಮನಸ್ಸಿನ ರಚನೆ, ಮೆದುಳಿನ 3 ಪೊರೆಗಳಿವೆ ನಮ್ಮಲ್ಲಿ. ಈ ನರಮಂಡಲ ಕೊನೆಯಾದ ಮೇಲೆ ಮೊದಲನೆಯದು ರೆಪ್ಟಿಲಿಯನ್ ಬ್ರೈನ್ ಅಂತ, ಎರಡನೆಯದು ಮ್ಯಾಮಿಲಿಯನ್ ಬ್ರೈನ್ ಅಂತ, ಮೂರನೆಯದು ನಿಯೋ ಮ್ಯಾಮಿಲಿಯನ್ ಬ್ರೈನ್ ಅಂತ. ರೆಪ್ಟಿಲಿಯನ್ ಬ್ರೈನ್ ಅಂದ್ರೆ ಎಷ್ಟೋ ಕೋಟಿ 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 ವರ್ಷಗಳ ಹಿಂದೆ ನಾವು ಹಲ್ಲಿ, ಹಾವು ಇಂಥದ್ದಾಗಿದ್ದು ಎಷ್ಟೋ ಕೋಟಿ ವರ್ಷಗಳ ಹಿಂದೆ. ಪ್ರಕೃತಿಯ ರಹಸ್ಯ, ಪ್ರಕೃತಿಯ ನಿಯಮ, ಪ್ರಕೃತಿ ಶಕ್ತಿ ನೋಡಿ. ಯಾವ ಸ್ಥಿತಿಯಿಂದ ಈ ಸ್ಥಿತಿಗೆ ಮನುಷ್ಯ ಬಂದಿದ್ದಾನೋ, ಆ ಹಾವು ಹಲ್ಲಿಗಳಾಗಿದ್ದಾಗ ಇವನಿಗೇನು ಒಂದು ಅನುಭವವಾಗಿತ್ತೋ ಆ ಅನುಭವವನ್ನೆಲ್ಲ ನಿರ್ಮಾಣ ದೇವತೆಗಳು ಇವನ ಜೊತೆಗೆ ಬರೋ ಹಾಗೆ ಮಾಡಿದ್ದಾರೆ. ಅದು ಈ ರೆಪ್ಟಿಲಿಯನ್ ಬ್ರೈನ್ನಲ್ಲಿದೆ, ಮೊದಲನೇ ಬ್ರೈನ್ನ ಪೊರೆಯಲ್ಲಿ. ಎರಡನೆಯದು ಮ್ಯಾಮಿಲಿಯನ್ ಬ್ರೈನ್. ಮ್ಯಾಮಿಲಿಯನ್ ಅಂದ್ರೆ ಮೃಗ ಸ್ವಭಾವದ ಮೆದುಳು. ನಾವೆಲ್ಲರೂ ಮೃಗ ಜನ್ಮದಲ್ಲಿ ಅನೇಕ ಜನ್ಮಗಳೆತ್ತಿ ಕೊನೆಯಾಗಿ ಇಂಡಿವಿಜುವಲೈಸೇಷನ್ ಅಂತ ಅದು ಮುಂದೆ ಬಂದಾಗ ನೋಡೋಣ, ಮನುಷ್ಯನಾಗ್ತೇವೆ. ಮನುಷ್ಯ ಮತ್ತೆ ಮನುಷ್ಯನಾಗಿಯೇ ಹುಟ್ಟಬೇಕು. ಇದಕ್ಕೆ ಮೆದುಳು ವಿಜ್ಞಾನ ಏನು ಪೋಷಣೆ ಕೊಡುತ್ತೆ ಅಂದರೆ, ಮಾನವನಲ್ಲಿ 3 ಬ್ರೈನು ಇದೆ: ರೆಪ್ಟಿಲಿಯನ್ ಬ್ರೈನ್, ಮ್ಯಾಮಿಲಿಯನ್ ಬ್ರೈನ್ ಅಂಡ್ ನಿಯೋ ಮ್ಯಾಮಿಲಿಯನ್ ಬ್ರೈನ್. ಮೃಗದಲ್ಲಿ 2 ಬ್ರೈನ್ ಇರೋದು, ರೆಪ್ಟಿಲಿಯನ್ ಬ್ರೈನ್ ಅಂಡ್ ಮ್ಯಾಮಿಲಿಯನ್ ಬ್ರೈನ್.
ಮನುಷ್ಯ ಸತ್ತ ಮೇಲೆ ಅಲ್ಲಿ ಹುಟ್ಟಿದ್ರೆ ಮೂರನೇ ಬ್ರೈನ್ ಇಲ್ಲ ಅಲ್ಲಿರೋದೇ ಎರಡು, ರೆಪ್ಟಿಲಿಯನ್ ಬ್ರೈನ್ ಅಂಡ್ ಮ್ಯಾಮಿಲಿಯನ್ ಬ್ರೈನ್. ಸಂಸ್ಮರಣೆ ಅಂದ್ರೆ ಮುಂದಕ್ಕೆ ಹೋಗೋದು. ಎಷ್ಟೇ ಕೆಟ್ಟದ್ದು ಮಾಡ್ತಿರೋನು ಕೂಡ ಆ ಜನ್ಮದಲ್ಲಿ ಒಂದು ಅಂಗಲ ಆದ್ರೂ ಮುಂದಕ್ಕೆ ಹೋಗಿರ್ತಾನೆ, ಹಿಂದಕ್ಕೆ ಹೋಗಲ್ಲ. ಆದ್ದರಿಂದ ಅವನು ಮತ್ತೆ ಹಿಂದಿಯ ಮೃಗಜನ್ಮವನ್ನ ಎತ್ತಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಮೆದುಳು ವಿಜ್ಞಾನ ಏನು ಹೇಳುತ್ತೆ, ಮನುಷ್ಯನಾಗಿಯೇ ಹುಟ್ಟಬೇಕು. ಅವ್ರು ಹೇಳಲ್ಲ ಇದನ್ನ. ಮೆದುಳು ವಿಜ್ಞಾನಿಗಳು ಹೆಚ್ಚು ಪಾಶ್ಚಿಮಾತ್ಯರು. ಅವರು ರೀಇನ್ಕಾರ್ನೇಷನ್, ಲಾ ಆಫ್ ಕರ್ಮ ಹೇಳ್ಬಿಟ್ರೆ ಅವರ ಸಹೋದ್ಯೋಗಿಗಳು ನಗಾಡ್ತಾರೆ ಅಂತ ಅದಕ್ಕೆ ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ಇವಾಗ ಡೆಕ್ಕನ್ ಹೆರಾಲ್ಡ್ ನೋಡಿರ್ಬೇಕು ಅನೇಕರು ಅನ್ಸುತ್ತೆ. ಪಸ್ರೀಚ ಅಂತ ಹೇಳಿ ಪ್ರೊಫೆಸರ್ ಆಫ್ ರೀಇನ್ಕಾರ್ನೇಷನ್ ಭಾಗದ ಮುಖ್ಯ ಪ್ರೊಫೆಸರ್ ಆಗಿದ್ದಾರೆ. ಅವರು ಸ್ಟೀವನ್ಸನ್ ಅಂತ ವರ್ಜೀನಿಯಾ ಯೂನಿವರ್ಸಿಟಿ ಪ್ರೊಫೆಸರ್. ಇವರಿಬ್ಬರು ಸೇರಿ ಹಿಂದಿನ ಜನ್ಮದ ಅನುಭವಗಳನ್ನು ಜ್ಞಾಪಕ ಮಾಡಿಕೊಳ್ಳೋರು ಸುಮಾರು ಒಂದು 800-900 ಜನರನ್ನ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಪರೀಕ್ಷೆ ಮಾಡಿ ರೀಇನ್ಕಾರ್ನೇಷನ್ ಪ್ರಾಯಶಃ ಇದೆ ಅಂತ ಹೇಳ್ತಾರೆ. ನಾನು ಸತ್ವಂತ ಪ್ರೆಸ್ ರೀಚ್ ಆದ ಹಿಂದೆ ಎಷ್ಟೋ ಲೆಕ್ಚರ್ಗಳು ಏರ್ಪಾಡು ಮಾಡಿದ್ದೆ. ಅವರು ರೀಇನ್ಕಾರ್ನೇಷನ್ ಮೇಲೆ ಥೀಸಿಸ್ ಬರೆದು ಶಿ ವಾಸ್ ದಿ ಫಸ್ಟ್ ಪರ್ಸನ್ ಟು ಗೆಟ್ PhD ಇನ್ ದಿ ಹೋಲ್ ವರ್ಲ್ಡ್. ಪ್ರಪಂಚದಲ್ಲೇ ಪುನರ್ಜನ್ಮದ ಮೇಲೆ ಬರೆದ, ಸಿದ್ಧಾಂತದ ಮೇಲೆ ಬರೆದ ಥೀಸಿಸ್ಗೆ ಅವರಿಗೆ PhD ಬಂತು. ಅವರ 5-6 ಲೆಕ್ಚರ್ ಏರ್ಪಾಡು ಮಾಡಿದ್ದಾನೆ ಹಿಂದೆ. ಇದು ಇವತ್ತು ನಿಮಗೆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಫಸ್ಟ್ ಪೇಜ್ ಕೆಳಗಡೆ ಉದ್ದಕ್ಕೂ ಅದಾದ್ಮೇಲೆ 9ನೇ ಪೇಜ್ನಲ್ಲಿ ಕಂಟಿನ್ಯೂ ಆಗುತ್ತೆ. ಮೋರ್ ಸಪೋರ್ಟ್ ಫಾರ್ ರೀಇನ್ಕಾರ್ನೇಷನ್ ಅಂತ ಬರೆದಿದ್ದಾರೆ. ಹೀಗೆ ಮನುಷ್ಯನಾಗಿಯೇ ಹುಟ್ಟಬೇಕು. ಮೃಗವಾಗಿ ಹುಟ್ಟೋದಕ್ಕೆ ಸಾಧ್ಯವಿಲ್ಲ ಎಂದಿನ ಮೆದುಳು ವಿಜ್ಞಾನದ ಬೆಳಕಿನಲ್ಲಿ. ಕಾರಣ ಅಲ್ಲಿ ಮ್ಯಾಮಿಲಿಯನ್ ಬ್ರೈನ್ ಇಲ್ಲ. ಮ್ಯಾಮಿಲಿಯನ್ ಅಂದ್ರೆ ಮನುಷ್ಯನ ಮೆದುಳು. ನಿಯೋ ಮ್ಯಾಮಿಲಿಯನ್ ಇಲ್ಲ. ಮ್ಯಾಮಿಲಿಯನ್ ಅಂದ್ರೆ ಮೃಗದ ಮೆದುಳು, ಆ ಭಾಗ ಇದೆ. ನಿಯೋ ಮ್ಯಾಮಿಲಿಯನ್ ಹೆಚ್ಚು ಕಡಿಮೆ